ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತು ರಂಜಾನ್ ಸ್ಪೆಷಲಾಗಿ ಸಿಹಿರ್ ಕುರ್ಮಾ ಮಾಡೋಣ. ಯಾವ ಥರವಾಗಿ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಮಾತ್ರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಅದು ಕೂಡ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನೀವು ಕೂಡ ಈ ರೀತಿ ಮಾಡಿ ಕುಡಿಬೋದು. ಹಾಗಾದರೆ ಯಾವ ಥರವಾಗಿ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ, ಯಾವ ರೀತಿ ರೆಡಿ ಮಾಡೋದಂತ ನೋಡಿಬಿಡಿ. ಇವಾಗ ಸ್ನೇಹಿತರೆ, ಫಸ್ಟಿಗೆ ನಾನು ಇವಾಗ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂಥದ್ದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ ನಾನಿವಾಗ 1.5 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ನಾನು 1.5 ಲೀಟ್ರಷ್ಟು ಹಾಲು, ಸ್ವಲ್ಪ ಗಟ್ಟಿ ಇರುವಂಥ ಹಾಲೇ ತೊಗೋಬೇಕು. ಇವಾಗ ಇದು ಮಾಡೋದಕ್ಕಾಗಿ ಹಾಲು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಾಲು ಕುದಿಸ್ತೀವಿ ಆವಾಗಲೇ ಅದಕ್ಕೆ ರುಚಿ ಬರುವಂಥದ್ದು. ಹಾಗಾಗಿ ಹಾಲು ಕುದಿಯೋಕ್ಕೆ ಬಿಡಬೇಕು. ನಾವು ಹಾಗೆ ಹಾಲು ಕುದೀತಾ ಇರಲಿ, ಹಾಗೆ ಸೈಡಿಗೆ ಮತ್ತೇನೆಲ್ಲ ರೆಡಿ ಮಾಡ್ಕೊಬೋದಂತ ತೋರಿಸ್ತೀನಿ ಬನ್ನಿ. ಹಾಗಿದ್ರೆ ಸ್ನೇಹಿತರೆ, ನೀವು ಕೂಡ ರಂಜಾನ್ ಸ್ಪೆಷಲಾಗಿ ಈ ಥರ ರೆಸಿಪಿ ಬೇಕಾದರೆ ಖಂಡಿತವಾಗಿ ನೋಡಿ. ಸಿಂಪಲ್ಲಾಗಿ ಮನೆಯಲ್ಲಿ ನಾವು ಕೂಡ ಮಾಡಿಕೊಂಡು ಕುಡಿಬೋದಂತ ತೋರಿಸಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಕುಡಿಬೋದು. ಹಾಗಾದರೆ ಸ್ನೇಹಿತರೆ, ಅದಕ್ಕಾಗಿ ಮಾಡೋದಕ್ಕೆ ನೋಡಿ ಸೈಡಿಗೆ ಏನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಫಸ್ಟಿಗೆ ಈ ರೀತಿ ನೋಡಿ, ನನಗೆ ಮಾರ್ಕೆಟ್ನಲ್ಲಿ ಸಿಗುವಂಥದ್ದು ಚಾರೋಳಿ ಅಂತೀವಿ ನಮ್ಮ ಕಡೆ ಮಾತ್ರ. ನೀವೇನಂತೀರ ನಂಗೆ ಗೊತ್ತಿಲ್ಲ. ಚಾರೋಳಿ ಅಂತ ಕೊಡ್ತಾರೆ ಮಾರ್ಕೆಟ್ನಲ್ಲಿ ಹೋದರೆ, ಅಂಗಡಿಯಲ್ಲಿ ದಿನಸಿ ಅಂಗಡಿಯಲ್ಲಿ. ಆ ರೀತಿ ತೊಗೊಂಡ್ರಂತ ಸ್ವಲ್ಪ ಚಾರೋಳಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೋಬೇಕು. ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ರೀತಿ ನೋಡ್ತಾ ಇರ್ಬೋದು, ನಾವು ಶೇಂಗಾ ಕಾಳು ಯಾವ ರೀತಿ ಬಿಚ್ಕೊಳ್ಳುತ್ತಲ್ವ ಅದೇ ರೀತಿ ಇದು ಕೂಡ ಬಿಚ್ಕೊಳ್ಳುತ್ತೆ. ಇವಾಗ ನೋಡಿ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೊಂಡ್ಬಿಟ್ಟೆ. ಹಾಗೆ ಹಾಲು ಕೂಡ ಈ ಕಡೆ ಕುದಿ ಬರ್ತಾ ಇರುವಂಥದ್ದು. ಹಾಲು ಚೆನ್ನಾಗಿ ಕುದೀಲಿ. ಎಷ್ಟು ಹಾಲು ಕುದಿಯುತ್ತೆ ಅಷ್ಟು ಚೆನ್ನಾಗಿ ಅದು ನಮಗೆ ಸಿಹಿರ್ ಕುರ್ಮಾ ತುಂಬಾ ಸಖತ್ತಾಗುತ್ತೆ. ಹಾಗಾಗಿ ಹಾಲು ಕುದಿಯೋದಕ್ಕೆ ಬಿಡಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ಅದಕ್ಕೆ ನಾವು ಈಗ ತೋರಿಸ್ತೀನಿ ನೋಡಿ. ಹಾಗೆ ನಾನು ಇವಾಗ ಮತ್ತೆ ಅದೇ ಬಾಣಲಿ ಖಾಲಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಸಣ್ಣ ಶಾವಿಗೆ, ಕೆಂಪಗಿರುವಂಥ ಶಾವಿಗೆ ಕೂಡ ಸಿಗುತ್ತೆ ಮಾರ್ಕೆಟ್ನಲ್ಲಿ, ಉದ್ದಕ್ಕಿರುವಂಥದ್ದು. ಅದು ತೊಗೊಳ್ಬೇಕು ನೋಡಿ. ಅದು ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಎಷ್ಟೋ ತನಕ ಫ್ರೈ ಮಾಡ್ತೀವಿ ಅದರಲ್ಲಿ ನಮಗೆ ಸಿಹಿ ತುಂಬಾ ಟೇಸ್ಟ್ ಆಗುವಂಥದ್ದು. ಹಾಗಾಗಿ ಎಷ್ಟೋ ತನಕ ಫ್ರೈ ಮಾಡಿದ್ರೂ ಕೂಡ ಕಡಿಮೆನೇ, ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೋಬೇಕು. ಈ ಸಿಹಿರ್ ಕುರ್ಮಾ ತುಂಬಾ ಸ್ಪೆಷಲಿ, ಇದು ಎಲ್ಲರೂ ಕೂಡ ಮಾಡೋವಂಥದ್ದೇ ಅಲ್ವಾ ಇವಾಗ ರಂಜಾನ್ ಸ್ಪೆಷಲಾಗಿ. ಹಾಗೆ ನಮ್ಮ ಮನೆಯಲ್ಲಿ ಕೂಡ ನಾವು ಮಾಡಿ ಕುಡಿಯೋದಕ್ಕೆ ತುಂಬಾ ಸರಳ ಪದ್ಧತಿಯಲ್ಲಿ ಕೂಡ ಮಾಡಿ ಕುಡಿಯೋದಕ್ಕೆ ಈಸಿ ಆಗುವಂಥದ್ದು. ಹಾಗಾಗಿ ನೀವು ಕೂಡ ಮಾಡಿ ಕುಡಿಬೋದು. ಇವಾಗ ನೋಡಿ ಚೆನ್ನಾಗಿ ಹಾಲು ನೋಡಿ ಎಷ್ಟು ಚೆನ್ನಾಗಿ ಹುರಿತೀವಿ, ಅವಾಗ ಏನಾಗುತ್ತೆ ಅಂದರೆ ಹಾಲಲ್ಲಿ ಹಾಕಿದ ತಕ್ಷಣ ತುಂಬಾ ರುಚಿಯ ಬರುವಂಥದ್ದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಸಣ್ಣ ಉರಿ ಮೇಲೆ ಇಟ್ಕೊಂಡೇ ನಾವು ಫ್ರೈ ಮಾಡ್ತಾನೆ ಇರಬೇಕು. ಇವಾಗ ಇದು ಪೂರ್ತಿ ಇನ್ನೂ ಸ್ವಲ್ಪ ತುಪ್ಪದಲ್ಲಿ ಹುರಿತಾ ಇರುವಾಗ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ನಾನು ಹಾಗೇ ತುಪ್ಪದಲ್ಲಿ ಹುರಿತಾನೇ ಇದ್ದೀನಿ. ನಮಗೆ ಅವ್ರ ರೀತಿ ಏನು ಮಾಡೋದಕ್ಕೆ ಬರದೇ ಇದ್ರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ನಾವು ಕೂಡ ನಮ್ಮ ಮನೆಯಲ್ಲಿ ಮಾಡಿ ಕುಡಿಯೋದಕ್ಕೆ ಸಿಂಪಲ್ಲಾಗಿರುವಂಥದ್ದು ನೋಡಿ. ಹಾಗಾಗಿ ನೀವು ಕೂಡ ಖಂಡಿತವಾಗಿ ಈ ಥರ ಕೂಡ ಮಾಡಿ ಕುಡಿಬೋದು. ಇವಾಗ ಇನ್ನೊಂದು 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ್ಕೊಂಡು ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ನಾವು ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಮನೇಲಿ ಇರುತ್ತಲ್ಲ ಅದೆಲ್ಲ ಕೂಡ ತೊಗೋಬೋದು. ನಾನು ಇವಾಗ ಏನು ತೊಗೊಳ್ತೀನಿ ಅಂದರೆ, ನಾನು ಸ್ವಲ್ಪ ನೋಡ್ತಾ ಇರ್ಬೋದು ಕಾಜು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಿಸ್ಮಿಸಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇರುವಂಥದ್ದು ಯಾವುದೇ ಡ್ರೈ ಫ್ರೂಟ್ಸ್ ಇರಲಿ ಎಲ್ಲನೂ ಕೂಡ ಇದರಲ್ಲಿ ಹಾಕ್ಬೋದು. ನೋಡಿ ನಾನು ಹಾಗೆ ಫಸ್ಟಿಗೆ ತೋರಿಸಿರುವಂಥದ್ದಲ್ವ ಚಾರೋಳಿ, ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಮೇನ್ ಪಾಯಿಂಟ್ ಅಂದರೆ ಏನು ಸ್ನೇಹಿತರೆ, ಅದಕ್ಕೆ ಚಾರೋಳಿ ಹಾಕ್ತೀವಲ್ವ ಅದರಿಂದನೇ ತುಂಬಾ ಸಖತ್ತಾಗಿ ಬರುತ್ತೆ ಟೇಸ್ಟು. ಹಾಗಾದರೆ ನಿಮ್ಮ ಕಡೆ ಸಿಕ್ಕರೆ ಖಂಡಿತವಾಗಿ ತೊಗೋಬೋದು. ಡ್ರೈ ಫ್ರೂಟ್ಸ್ ಎಲ್ಲಿ ತರ್ತಿರಲ್ಲ ಅಲ್ಲೇ ಸಿಗುತ್ತೆ. ಇದು ಕೂಡ ಖಂಡಿತವಾಗಿ ತೊಗೊಳ್ಳಿ ನೀವು ಕೂಡ. ಇವಾಗ ನೋಡಿ ಅವೆಲ್ಲ ಕೂಡ ಹಾಕ್ಕೊಂಡು ತುಪ್ಪದಲ್ಲಿ ಇನ್ನೂ ಚೆನ್ನಾಗಿ ಹುರಿತಾನೇ ಇರಬೇಕು. ಎಷ್ಟೊತ್ತು ಹುರಿತೀವಿ ಅಷ್ಟು ಚೆನ್ನಾಗಿ ಅದೇನಾಗುತ್ತದೆ, ಕಲರ್ ಚೇಂಜ್ ಆಗಿ ತುಂಬಾ ಸಖತ್ತಾಗಿ ತುಪ್ಪ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದೆಲ್ಲನೂ ಕೂಡ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೇನಲ್ವ, ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಬರುವಂಥದ್ದು. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಈ ರೀತಿ ಹಾಕ್ತೀವಲ್ವ ಚೆನ್ನಾಗಿ ಅದು ಕೂಡ ಫ್ರೈ ಆಗುತ್ತೆ. ಅದ್ರ ಜೊತೆಗೆ ತುಂಬಾ ಕ್ರಿಸ್ಪಿನೆಸ್ ಕೂಡ ತುಂಬಾ ಸಖತ್ತಾಗಿ ಬರುತ್ತೆ. ಆಮೇಲೆ ಈ ಕಡೆ ಹಾಲು ತುಂಬಾ ಚೆನ್ನಾಗಿ ಕುದೀತಾ ಇರುವಂಥದ್ದು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ರುಚಿ ನೋಡ್ಕೊಂಡು ಸಕ್ಕರೆ ಹಾಕಿ. ನಾನು 1 ಬಟ್ಲಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದು ಇನ್ನೊಂದು 2 ನಿಮಿಷ ಕುದಿಲಿ, ಸಕ್ಕರೆ ಎಲ್ಲ ಕರಗಬೇಕು. ಆಮೇಲೆ ಸಕ್ಕರೆ ಎಲ್ಲ ಕರಗ್ತಾ ಇರುವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಅದು ಕೂಡ ಕಲಿಸ್ಕೊಂಡು ಬಿಡಬೇಕು. ಆಮೇಲೆ ನಾವು ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ಹುರಿದಿಟ್ಕೊಂಡಿದ್ದೀವಲ್ಲ ಅದು ಕೂಡ ಅದರಲ್ಲಿ ಬೇಯಿಸ್ಕೊಂಡು ಬಿಡಬೇಕು. ಇವಾಗ ನೋಡಿ ಅದು ಕೂಡ ಹಾಕಿದ ತಕ್ಷಣ ಚೆನ್ನಾಗಿ ಕುದಿ ಬಂತು. ಇವಾಗ ಇದು ಹಾಕಿದ ಮೇಲೆ ಒಂದು 5 ಸೆಕೆಂಡ್ವರೆಗೂ ಕೂಡ ಕುದಿಸ್ಕೊಳ್ತೀನಿ. ನೀವು ಜಾಸ್ತಿ ಹೊತ್ತು ಕೂಡ ಕುದಿಸಿದ್ರೆ ಏನು ಪರವಾಗಿಲ್ಲ. ನೀವು ನೋಡಿ ಈ ರೀತಿ ಚೆನ್ನಾಗಿ ನಾನು 10 ನಿಮಿಷ ಆದರೂ ಕೂಡ ಕುದಿಸ್ಕೊಂಡಿದ್ದೀನಿ.
ಕುದಿಸ್ಕೊಂಡಾದ್ಮೇಲೆ ಸಖತ್ತಾಗಿರುವಂಥದ್ದು ಸಿಹಿ ಕುರ್ಮ ರೆಡಿ ಆಯ್ತು ನೋಡಿ. ಖಂಡಿತವಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸ್ನೇಹಿತರೆ. ನೋಡಿ ಎಷ್ಟು ಸಖತ್ತಾಗಿ ಮೇಲ್ಗಡೆ ತುಪ್ಪ ಹಾಕಿದ್ದೀವಿ, ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ತೇಲಿ ಬರ್ತಾ ಇರೋವಂಥದ್ದು. ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಇದೇ ರೀತಿ ರೆಡಿ ಮಾಡಿ ಕುಡಿಯಿರಿ ನೋಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಧನ್ಯವಾದ.